ತಿಪಟೂರು. ಕಳೆದ ವಾರ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದ ಲೋಕೇಶ್ವರ್ ಅಪಾರ ಬೆಂಬಲಿಗರೊಂದಿಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಈ ಸಂಬಂಧವಾಗಿ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು ಎಂದು ಹೇಳಿದ್ದಾರೆ. ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರನ್ನ ತಿಪಟೂರಿನಲ್ಲಿ 50,000 ಮತ ಅಂತರದಿಂದ ಗೆಲ್ಲಿಸುತ್ತೀವಿ ಎಂದು ಲೋಕೇಶ್ ಅವರು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ಹಾಲಿ ಸದಸ್ಯ ಸೊಪ್ಪು ಗಣೇಶ್, ಬಸವಣ್ಣ, ಡಾಬಾ ಶಂಕರಣ್ಣ ಅಪಾರ ಬೆಂಬಲಿಗರು ಉಪಸ್ಥಿತರಿದ್ದರು. ವರದಿ ಆನಂದ ತಿಪಟೂರು. ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ಕಳೆದ ಗುರುವಾರ ಕೊಟ್ಟಿದ್ದು ಸರಿಯಷ್ಟೇ. ತದನಂತರ ನಮ್ಮ ಏನು ಬೆಂಬಲಿಗರು ಕಾರ್ಯಕರ್ತರ ಒಂದು ವಿಚಾರದಲ್ಲಿ ನಾನು ಅವಲೋಕನ ಮಾಡಿ ಅವರೆಲ್ಲ ಸಲಹೆಗಳನ್ನು ತಗೊಂಡು ಈಗ ಹಾಲಿ ದೇಶದ ಪರಿಸ್ಥಿತಿಯಲ್ಲಿ ನಾವು ಒಂದು ಒಳ್ಳೆಯ ಪಕ್ಷವನ್ನು ಮತ್ತು ರಾಷ್ಟ್ರವನ್ನು ಕಾಪಾಡುವಂಥದ್ದು, ಅಭಿವೃದ್ಧಿಗೊಳಿಸುವಂಥ ಒಂದು ಪಕ್ಷ ಅಂತ ಏನು ನಾವು ಇವತ್ತು ನೋಡ್ತಾ ಇದ್ದೀವಿ, ಆ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಡೆಸುವಂಥ ಒಬ್ಬ ಲೀಡರು ಯಾರೂ ಇಲ್ಲ ಅನ್ನೋ ವಿಚಾರನೂ ಸಹ ಅಲ್ಲಿ ಇರೋ ಹಿನ್ನೆಲೆಯಲ್ಲಿ ಏನು ಕಳೆದ 10 ವರ್ಷಗಳಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಸುಭದ್ರವಾದ ಮತ್ತು ವಿಶ್ವದಲ್ಲೇ ಒಂದು ಒಳ್ಳೆಯ ಸ್ಥಾನವನ್ನು ತರುವ ಪಕ್ಷದ ನಾಯಕರಾಗಿ ಇವತ್ತೇನು ಹೊರಹೊಮ್ಮಿ ದೇಶದ ನಿರಂತರ ಮೂರನೇ ಬಾರಿಗೆ ಏನು ಪ್ರಧಾನಮಂತ್ರಿಗಳಾಗೋದಕ್ಕೆ ಹೊರಟಿದ್ದಾರೆ. ಅವ್ರಿಗೇನೆ ನಾವು ಈ ಬಾರಿ ನಾವು ಬೆಂಬಲ ಕೊಡೋದು ಒಳ್ಳೆಯದು. ಮತ್ತು ಇವತ್ತು ಏನು ನಮ್ಮ ಯಡಿಯೂರಪ್ಪಾಜಿಯವರು ನನ್ನನ್ನು ಕಳೆದ ವಾರವೇ ಗೋಪಾಲಯ್ಯ ಅವರು ನನ್ನನ್ನು ಭೇಟಿ ಮಾಡೋದಕ್ಕೆ ತಿಳಿಸಿದ್ರು. ನಾನು ಇನ್ನೊಂದು ಪಕ್ಷದಲ್ಲಿ ಇದ್ದಿದ್ದರಿಂದ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ಪಕ್ಷವನ್ನು ತೊರೆದ ನಂತರ ಕಾಂಗ್ರೆಸ್ ಪಕ್ಷವನ್ನು ನಾನು ಅವ್ರನ್ನ ನಿನ್ನೆಯಷ್ಟೇ ಮಾನ್ಯ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿ ಯಡಿಯೂರಪ್ಪ ಅವರು ಪಕ್ಷಕ್ಕೆ ನೀವು ಬೆಂಬಲ ಕೊಡಬೇಕು, ಹಿಂದೆ ನೀವೆಲ್ಲ ಇದ್ದ ಪಕ್ಷನೇ ಇದು, ಮತ್ತು ನರೇಂದ್ರ ಮೋದಿ ಅವ್ರನ್ನ ನಾವು ಮತ್ತೆ ಪ್ರಧಾನಮಂತ್ರಿಯಾಗಿ ಮಾಡಬೇಕು, ಕರ್ನಾಟಕದ 28 ಕ್ಷೇತ್ರಗಳಲ್ಲೂ ಗೆಲ್ಲಬೇಕು, ಅದರಲ್ಲೂ ತುಮಕೂರು ತುಂಬ ನಮಗೆ ಪ್ರಮುಖವಾದಂಥ ಜಿಲ್ಲೆ. ಅದು ನಮ್ಮ ಏನು ಸೋಮಣ್ಣನವರು ಈಗ ತುಮಕೂರನ್ನ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ, ಅವರನ್ನು ನೀವು ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ತಿಳಿಸಿದ್ರು.